ಧಾರಾವಾಹಿ ಅಂದಮೇಲೆ ಲಾಂಗ್ ಜರ್ನಿ ಅಂತಾನೆ ಲೆಕ್ಕ. ಒಂದು ಹಿಟ್ ಪಾತ್ರ ಮಾಡ್ತಾ ಇದ್ದವರು ಏಕಾಏಕಿಯಾಗಿ ಬದಲಾದರೆ ವೀಕ್ಷಕರಿಗೆ ನಿರಾಸೆ ಆಗೋದು ಸಾಮಾನ್ಯ. ಆದರೆ ಅದರ ಹಿಂದೆ ನಾನಾ ಕಾರಣಗಳಿರುತ್ತೆ. ಅದರಂತೆ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯ ರಾಜೇಶ್ವರಿ ಪಾತ್ರಕ್ಕೆ ಹೊಸ ನಟಿ ಬಂದಿದ್ದಾರೆ. ಪುಟ್ಟಕ್ಕನ ಮಕ್ಕಳು ಕಿರುತೆರೆಯ ನಂಬರ್ 1 ಧಾರಾವಾಹಿ. ದೊಡ್ಡ ತಾರಾಬಳಗ ಹೊಂದಿದ್ದ ಅಪರೂಪದ ಕತೆ. ಈ ಧಾರಾವಾಹಿಯ ವಿಶೇಷ ಅಂದರೆ ನಾಯಕ ಹಾಗೂ ನಾಯಕಿಯನ್ನ ಮಾತ್ರ ಹೈಲೈಟ್ ಮಾಡದೆ ಪ್ರತಿಯೊಂದು ಪಾತ್ರಕ್ಕೂ ಪ್ರಾಮುಖ್ಯತೆ ನೀಡಲಾಗಿದೆ. ಹಾಗೆ ಕಥೆನೇ ಹೀರೋ ಅಂದ್ರೂ ತಪ್ಪಲ್ಲ. ಇಂಥ ಅದ್ಭುತ ಧಾರಾವಾಹಿ ಕಲಾವಿದರ ಕಾರಣಕ್ಕೆ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು. ಅದರಲ್ಲೂ ರಾಜಿ ಪಾತ್ರ. ನಿಮಗೆಲ್ಲ ಗೊತ್ತಿರೋ ಹಾಗೆ ಹಂಸ ಅವರು ರಾಜಿ ಪಾತ್ರ ಮಾಡ್ತಾ ಇರೋವಾಗಲೇ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟಿದ್ರು. ಬಿಗ್ ಬಾಸ್ನಿಂದ ಬಂದ ಮೇಲೆ ಪಾತ್ರ ಮುಂದುವರಿಸ್ತಾರೆ ಅಂದ್ಕೊಂಡಿದ್ದ ವೀಕ್ಷಕರಿಗೆ ನಿರಾಸೆ ಕೂಡ ಆಗಿತ್ತು. ಇನ್ನು ಕಾರಣಾಂತರಗಳಿಂದ ಹಂಸ ಅವರು ಪಾತ್ರದಲ್ಲಿ ಮುಂದುವರಿಯೋದಕ್ಕೆ ಆಗೋದಿಲ್ಲ ಅಂತ ಸ್ಪಷ್ಟನೆ ಕೂಡ ನೀಡಿದರು. ಈ ಬಗ್ಗೆ ನಿರ್ಮಾಪಕ ನಿರ್ದೇಶಕರಾದ ಆರೂರು ಜಗದೀಶ್ ಅವರು ಮಾಹಿತಿ ನೀಡಿದರು. ಈಗ ರಾಜಿ ಪಾತ್ರಕ್ಕೆ ಹೊಸ ಎಂಟ್ರಿ ಆಗಿದೆ. ಹೌದು, ರಾಜೇಶ್ವರಿ ಪಾತ್ರವನ್ನು ಇನ್ಮುಂದೆ ನಟಿ ಸ್ವಾತಿ ಅವರು ನಿರ್ವಹಿಸಲಿದ್ದಾರೆ. ಗಟ್ಟಿಮೇಳ, ಗೌರಿಶಂಕರ, ರಾಣಿ, ಕನ್ಯಾಕುಮಾರಿ, ಗೀತಾ ಸೇರಿದಂತೆ ಜನಪ್ರಿಯ ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಸ್ವಾತಿ. ಹೆಚ್ಚಾಗಿ ನೆಗೆಟಿವ್ ಶೇಡ್ನಲ್ಲಿ ಕಾಣಿಸಿಕೊಳ್ಳುವ ನಟಿ ಪುಟ್ಟಕ್ಕನ ಮಕ್ಕಳು ರಾಜಿ ಪಾತ್ರದಲ್ಲೂ ರಾರಾಜಿಸಲಿದ್ದಾರೆ. ಈಗಾಗಲೇ ಸಂಚಿಕೆ ಪ್ರಸಾರವಾಗಿದ್ದು, ಇದೇ ಮೊದಲ ಬಾರಿಗೆ ಹಳ್ಳಿ ಭಾಷೆ ಮಂಡ್ಯ ಸ್ಟೈಲ್ ಗತ್ತನ್ನು ಟ್ರೈ ಮಾಡಿರೋ ಸ್ವಾತಿ ಅಭಿನಯ ನಿರೀಕ್ಷೆ ಮೂಡಿಸಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.